ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಾಲಿನ ವಂಚಿಕೆ. ಇಂದು PKL ಸೀಸನ್ 12ನ 49ನೇ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಗೂಳಿಗಳು UP ಯೋಧಾ ತಂಡವನ್ನು ಎದುರಿಸಿದ್ದಾರೆ. ಈ ಪಂದ್ಯದಲ್ಲಿ ಹೊಸ ಪ್ಲಾನ್ನೊಂದಿಗೆ ಮ್ಯಾಚ್ ಆರಂಭ ಆಯ್ತದೆ. ನಮ್ಮ ಬೆಂಗಳೂರು ಬುಲ್ಸು ಹೊಸ ಪ್ಲಾನ್ ಮಾಡಿ ಈ ಪಂದ್ಯ ಆರಂಭ ಮಾಡ್ತಾರೆ. ಅದೇ ಪ್ಲಾನ್ ತರಹ ಫಸ್ಟಿಂದನೇ ಗೂಳಿಗಳು ಗುಮ್ಮಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಗುಮ್ಮಿ ಫಸ್ಟ್ ಹಾಫ್ ಒಂದು 10ರಿಂದ 12 ನಿಮಿಷದ ಟೈಮಲ್ಲಿ ಗೂಳಿಗಳು ಆಲ್ಔಟ್ ಕೊಟ್ಟು ಒಂದು ದೊಡ್ಡ ಲೀಡ್ನೇ ತೊಗೋತಾರೆ. ಅದೇ ಥರ ಅವರೂ ಆಪೋಸಿಟ್ಟಾಗಿ ಪ್ಲ್ಯಾನ್ ಮಾಡಿ ಫಸ್ಟ್ ಹಾಫ್ ಎಂಡ್ ಆಗೋಷ್ಟರಲ್ಲಿ ನಮಗೆ ಆಲ್ಔಟ್ ಕೊಟ್ಟು ಫಸ್ಟ್ ಹಾಫ್ ಎಂಡ್ ಅಷ್ಟಲ್ಲಿ ಒಂದು ಪಾಯಿಂಟ್ನ ಲೀಡ್ನೊಂದಿಗೆ ಫಸ್ಟ್ ಹಾಫ್ನ ಬೆಂಗಳೂರು ಬುಲ್ಸ್ ಮುಗಿಸ್ತಾರೆ. ಆ ಲೀಡ್ನ ದೊಡ್ಡದು ಮಾಡ್ತಾರೆ ಅನ್ನೋ ಖುಷಿಲಿ ನಾನು ಪಂದ್ಯ ನೋಡಿದೆ. ಸೊ ಸೆಕೆಂಡ್ ಹಾಫಲ್ಲಿ ನಮ್ಮ ಗೂಳಿಗಳು ಆಡಿದ ಆಟಕ್ಕೆ ಇವರು ಗೂಳಿಗಳ ಇಲಿಗಳ ಅಂತೆಲ್ಲ ಅನ್ಬಿಡಿಸುತ್ತೆ. ಸೊ ಅದೆಲ್ಲ ಬೇಡ. ಸೊ ಸೆಕೆಂಡ್ ಹಾಫಲ್ಲಿ ತುಂಬ ಮಿಸ್ಟೇಕ್ಗಳು ಮಾಡ್ತಾರೆ. ಈ ಡಿಫೆನ್ಸಿಂದ ರೈಡಿಂಗಿಂದ ಎಲ್ಲದರಿಂದನೂ ಮಿಸ್ಟೇಕ್ ಮಾಡಿರೋದ್ರಿಂದ ಸೆಕೆಂಡ್ ಹಾಫಲ್ಲಿ ಲೀಡ್ನೂ ಕಳ್ಕೊಂಡು ಇನ್ನೇನು ಪಂದ್ಯ ಮುಗಿಯೋಷ್ಟರಲ್ಲಿ ಬೆಂಗಳೂರು ಬುಲ್ಸ್ ಸೋತೇ ಬಿಟ್ಟರು ಅನ್ನೋ ಪರಿಸ್ಥಿತಿಗೆ ತರ್ತಾರೆ. ಆದ್ರೂ ನಮ್ಮ ಲಕ್ಕಿ ರಾಜ ಇರಾನಿ ಆಟಗಾರ ಅಲಿ ರಿಜಾ ಮಿರ್ಜಾ ಅವರು ಒಂದು ಒಳ್ಳೆ ಆಟ ಆಡಿ ಒಂದು ಒಳ್ಳೆ ರೈಡ್ ಮಾಡಿ ಇನ್ನೇನು ಸೋತ್ಬಿಟ್ರು ಅನ್ನೋ ಟೈಮಲ್ಲಿ ಒಂದು ಟೈ ಆಗೋ ಥರ ಮಾಡ್ತಾರೆ. ಈಗ ಲಾಸ್ಟ್ ಸೀಸನ್ ಥರ ಈಗ ಟೈ ಆದರೆ ಲಾಸ್ಟ್ ಸೀಸನಲ್ಲೆಲ್ಲ ಈಕ್ವಲ್ ಪಾಯಿಂಟ್ ಕಟ್ಟಿ ಟೈ ಮಾಡ್ತಿದ್ರು. ಸೊ ಆ ರೀತಿ ಇಲ್ಲ. ಈ ಸೀಸನ್ನಲ್ಲಿ ಹೊಸ ಪ್ಲ್ಯಾನ್ ಇದೆ. ಟೈ ಆದರೆ ಟೈ ಬ್ರೇಕರ್ ಅಂದರೆ ನಿಯಮ ಇದೆ. ಒಂದು ಮ್ಯಾಚ್ ಟೈ ಆದರೆ ಒಂದು 5-6 ನಿಯಮ ತಂದು ಒಂದು ಟೈ ಬ್ರೇಕರ್ ಅನ್ನೋದನ್ನ ತಂದಿದ್ದಾರೆ. ಸೊ ಅದರಿಂದ ಈ ಸರಿ ನಮ್ಮ ಗೂಳಿಗಳು ಫಸ್ಟ್ ಮ್ಯಾಚಲ್ಲೇ ಟೈ ಬ್ರೇಕರ್ ಅನ್ಬೋಗ್ಸಿ ಆ ಮ್ಯಾಚಲ್ಲಿ ಸೋತಿದ್ದಾರೆ. ಅದೇ ರೀತಿ ಈ ಮ್ಯಾಚಲ್ಲೂ ಸೋಲ್ತಾರೆ. ಆದರೆ ಟೈ ಬ್ರೇಕರ್ ಅಂದರೆ ಏನು ಅನ್ನೋದನ್ನ ಒಂದು ಸ್ವಲ್ಪ ಈಗ ಗೊತ್ತಿಲ್ಲದೆ ಇರೋರಿಗೆ ಒಂದು ಮಾಹಿತಿ ಸಿಗಲಿ ಅಂತ ಗೊತ್ತಾಗೋ ಥರ ಒಂದು ಟೈ ಬ್ರೇಕರ್ಗೆ ನಾನು ತಿಳಿದಿರೋ ಮೂಲಕ ಟೈ ಬ್ರೇಕರ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಪಾಯಿಂಟ್ ಬಂದು 2 ತಂಡದಲ್ಲಿ 5 ಜನ ರೈಡ್ ಮಾಡಬೇಕು. ಸೆಕೆಂಡ್ ಪಾಯಿಂಟು 2 ತಂಡದಲ್ಲಿ 7 ಜನನೇ ಆಟಗಾರ ಇರಬೇಕು. ಆಮೇಲೆ ಪಂದ್ಯದ ಮೊದಲು ಪಂದ್ಯ ಸ್ಟಾರ್ಟ್ ಆಗಿರುತ್ತಲ್ಲ ಫಸ್ಟು ಯಾರು ರೈಡ್ ಮಾಡಿರ್ತಾರೆ ಅವರೇ ಈ ಟೈ ಬ್ರೇಕರಲ್ಲೂ ಫಸ್ಟ್ ರೈಡ್ ಅವರೇ ಮಾಡಬೇಕು. ಸೊ ಇದರಲ್ಲಿ ಬಾಕ್ ಲೈನೇ ಬೋನಸ್ ಲೈನ್ ಆಗಿರುತ್ತೆ. ಸೊ ಆಮೇಲೆ ಔಟ್ ಆದವರು ಆಮೇಲೆ ರಿವೈವಲ್ ಇರುವುದಿಲ್ಲ ಇದರಲ್ಲಿ. ಅಂದರೆ ಔಟ್ ಆದವರು ಔಟ್ ಅಂತ ಹೊರಗಡೆ ಹೋಗೋ ಹಾಗಿಲ್ಲ. ಆಮೇಲೆ ಹೊರಗಡೆಯಿಂದ ಒಳಗಡೆಗೆ ರಿವೈವಲ್ ಯಾವುದೂ ಇರೋದಿಲ್ಲ. ಆಮೇಲೆ ಪಾಯಿಂಟ್ ಮಾತ್ರ ಪರಿಗಣನೆ ಇದರಲ್ಲಿ. ಔಟ್ ಆದವರು ಹೋಗೋಂಗಿಲ್ಲ. ಔಟ್ ಆಗದಲೇ ಹೊರಗಡೆ ಸಬ್ಸ್ಟಿಟ್ಯೂಷನು ಈ ಥರ ಯಾವುದು ಬರೋ ಥರನೂ ಇಲ್ಲ. ಸೊ ಆಮೇಲೆ ಮೊದಲೇ ಹೇಳಿರಬೇಕು 5 ರೈಡ್ ಇರುತ್ತೆ. 5 ರೈಡ್ನು 5 ವಿಭಿನ್ನ ರೈಡರ್ಸು ರೈಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ಫಸ್ಟೇ ಹೇಳಿ ನಿರ್ಧರಿಸಿ ಅದನ್ನು ಆ ಲಿಸ್ಟ್ನ 5 ಜನ ರೈಡಿಂಗ್ ಲಿಸ್ಟ್ನ ಅಂಪೈರ್ಸ್ಗೆ ಕೊಡಬೇಕಾಗುತ್ತೆ. ಸೊ ಇದು ಒಂದು ನಿಯಮ. ಸೊ ಈ ಥರ ನಿಯಮನ ತಿಳಿದಿಲ್ದಿರೋರಿಗೆ ತಿಳುವಳಿಕೆ ಬರಲಿ ಅಂತ ಗೊತ್ತಾಗಲಿ ಅಂತ ಹೇಳಿದ್ದೀನಿ. ಸೊ ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ ಹೇಳಿದ್ದೀನಿ ಅಷ್ಟೇ. ಸೊ ಈ ಪಂದ್ಯದಲ್ಲಿ ನಮ್ಮ ಗೂಳಿಗಳು ಸೋಲೋ ಮ್ಯಾಚ್ನ ಗೆಲ್ಲಿಲ್ಲ. ಸೊ ಟೈ ಬ್ರೇಕರ್ ವರ್ಗ ತೊಗೊಂಡೋಗಿದ್ದಾರೆ ಅನ್ನೋದಕ್ಕೊಂದು ಖುಷಿ ಪಟ್ಕೊಂಡು ಸೊ ಮುಂದಿನ ಪಂದ್ಯಗಳಲ್ಲಿ ಈ ಥರ ತಪ್ಪುಗಳನ್ನ ಮಾಡಿದೆ. ಇವತ್ತು ಈಗ ಗೆದ್ದಾಗ ಎಲ್ಲರಿಂದನೂ ಗೆದ್ದಿರ್ತಾರೆ. ಸೊ ಈ ಪಂದ್ಯದಲ್ಲಿ ಸೋತಿರೋಕ್ಕೆ ಕಾರಣ ರೈಡಿಂಗ್ ಡಿಪಾರ್ಟ್ಮೆಂಟು, ಡಿಫೆನ್ಸ್ ಡಿಪಾರ್ಟ್ಮೆಂಟ್ 2 ಕಾರಣ ಇದೆ. ಸೊ ಎರಡನ್ನೂ ತಿದ್ದುಕೊಂಡು ಮುಂದಿನ ಪಂದ್ಯಗಳಲ್ಲಿ ಪ್ರತಿ ಮ್ಯಾಚು ಗೆಲ್ಲೇಬೇಕು ಅಂತ ಏನಿಲ್ಲ. ಅಂದರೆ ನಮ್ಮ ಎಫರ್ಟು ತುಂಬ ಚೆನ್ನಾಗಿತ್ತು. ಸೊ ಸೋಲೋ ಮ್ಯಾಚ್ನ ಇಲ್ಲಿವರೆಗೆ ತಂದು ಸೋತಿದ್ದಾರೆ. ಓಕೆ, ಮುಂದಿನ ಪಂದ್ಯಗಳಲ್ಲಿ ಸ್ವಲ್ಪ ಎಫರ್ಟು ಬೇರೆ ಥರ ಹಾಕಿ ಬೇರೆ ಪ್ಲ್ಯಾನ್ಗಳು ಮಾಡಿ ನಮ್ಮ ಕನ್ನಡಿಗರಾದ ಕೋಚ್ ಬಿ ಸಿ ರಮೇಶ್ ಅವರು ಬೇರೆ ಪ್ಲ್ಯಾನ್ಗಳನ್ನ ರೂಪಿಸಿ ಗೆಲ್ಲಿಸ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ. ನಮಸ್ಕಾರ.